ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಏನಿವತ್ತು ನೈಟ್ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ತುಂಬ ಜನಕ್ಕೆ ಡೌಟ್ ಆಗಿರುತ್ತೆ. ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಈಗ ನೆಕ್ಸ್ಟ್ ಬ್ರೀಡಿಂಗಿಗೆ ಹಾಕೊಬೇಕು ಅಂತಂದರೆ ನೀವು ಅಕ್ಕಿಗಳಿಗೆಲ್ಲ ಒಳ್ಳೆ ಸೈಜ್ ಬಂದಿರಬೇಕು. ಯಾಕಂದರೆ ನೀವು ಜೊತೆ ಅಕ್ಕಿ ಚೆಕ್ನ ಅಕ್ಕಿ ಮೊಟ್ಟೆ ಇಕ್ಕೋ ಸ್ಟೇಜಲ್ಲಾರು ಇರಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಏನೇನೆಲ್ಲ ಡೈಲಿ ರೊಟೀನ್ ಮಾಡ್ತಾಯಿದ್ದೀವಿ ಅನ್ನೋದೆಲ್ಲ ಪೂರ್ತಿ ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಹಾಗೆ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ನಾಳೆ ವಿಡಿಯೋ ನಾನು ಅಕ್ಕಿ ಲೈವಲ್ಲಿ ಹಿಡ್ಕೊಂಡು ತೋರಿಸಿ ನಿಮಗೆ ಅಕ್ಕಿದು ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ? ಯಾರಾದರೂ ನನ್ನ ಚಾನಲ್ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬಿಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನೋಡ್ಬೋದು, ಈಗ ನೀವೆಲ್ಲ ಅಕ್ಕಿಗಳನ್ನೆಲ್ಲ ಈಚೆಗೆ ಬಿಟ್ಬಿಟ್ಟು ಫಸ್ಟಿಗೆ ಎಲ್ಲ ಫೀಮೇಲ್ ಅಕ್ಕಿಗಳ್ನು ಸಹ ಬಿಟ್ಟಿದ್ದೀನಿ. ಯಾವುದ್ಯಾವುದು ಅಂದರೆ ನಮ್ಮ ತಾರ, ಗೇರ್ವ, ನಮ್ಮ ದುಬಾಸು, ಅದು ದುಬಾಸಲ್ಲ, ಲೈಟ್ ತಿರುವಾಲಿಗೆ ಬರುತ್ತೆ, ರೇಗ್ದರು, ಆಮೇಲೆ ನಮ್ಮ ಗುಲ್ದಾರ್ಗಳು, ತಾಮ್ರಲ್ಗಳೆಲ್ಲ ಬಿಟ್ಟು ಒಂದು ಲಕ್ಕವನ್ನು ಸಹ ಬಿಟ್ಟಿದ್ದೀನಿ. ನಾಳೆ ಈಗ ನೋಡ್ಬೋದು ಸ್ವಲ್ಪ ರೆಕ್ಕೆ ಬಡ್ಕೊಂಡು ಫ್ರೀ ಆಗ್ತಾ ಇದೆ. ನಾಳೆ ಏನು ಮಾಡ್ತೀನಿ, ಅಕ್ಕಿನ ನಾಳೆ ಉಡನ್ಗೆ ಹಾಕೋತೀನಿ. ನಾಳೆ ಉಡನ್ಗೆಲ್ಲ ಯಾವ ಥರ ಮಾಡ್ಕೊಬೇಕು ಅನ್ನೋದೆಲ್ಲ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಉಡನ್ಗೆ ಹಾಕೋಕ್ಕೂ ಮುಂಚೆ ಅಕ್ಕಿ ಫಸ್ಟು ಸಾನಕ್ಕೆ ಬಿಟ್ಟು ರೆಕ್ಕೆನೆಲ್ಲ ಫ್ರೀ ಮಾಡ್ಕೊಂಡು ಉಡನ್ಗೆ ಹಾಕೊಬೇಕು. ಇವಾಗ ನಾನೇನಂದರೆ ಮಾಮೂಲಿ ಆಲ್ರೆಡಿ ನಾನು ಅಕ್ಕಿಗಳಿಗೆಲ್ಲ ರಾಗಿ ಕೊಟ್ಟಿದ್ದೆ. ಈಗ ಅಕ್ಕಿಗಳಿಗೆಲ್ಲ ನೋಡ್ಬೋದು ಹುಳ್ಳಿಕಾಳು, ನೆನೆಸಿರೋ ಹುಳ್ಳಿಕಾಳು ಕೊಡ್ತಾಯಿದ್ದೀನಿ. ನೆನೆಸಿರೋ ಹುಳ್ಳಿಕಾಳು ಎಂತ ಕೊಡ್ತಾಯಿದ್ದೀನಿ ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ. ಈಗ ನೆಕ್ಸ್ಟ್ ಈಗ ಆಗಸ್ಟ್ ಎಂಡಿಂಗು ಮತ್ತು ಇಲ್ಲಾಂದರೆ ಆಗಸ್ಟ್ ಮುಗ್ದ ಮೇಲೆ ಅಕ್ಕಿಗೆ ನಾವು ಏನು ಮಾಡ್ತೀವಿ ಅಂದರೆ ಜೊತೆ ಹಾಕೊತೀವಿ. ಜೊತೆ ಹಾಕೊಬೇಕು ಅಂದರೆ ಅಕ್ಕಿ ಒಳ್ಳೆ ಸೈಜಲ್ಲಿರಬೇಕು ಮತ್ತು ಹೆಲ್ತಿಯಾಗಿರಬೇಕು. ಹುಳ್ಳಿಕಾಳು ಸ್ವಲ್ಪ ಅಕ್ಕಿಗೆ ಸ್ವಲ್ಪ ಬಾಡಿ ಚೆನ್ನಾಗಿ ಬರುತ್ತೆ, ಮೈ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಆಮೇಲೆ ನಮ್ಮ ತಾರ ಮಸ್ತಿ ಮೊಟ್ಟೆ ಇಕ್ಕಿತ್ತು, ತೆಗ್ದು ಎಸ್ತಿದ್ದೀನಿ. 2 ಮೊಟ್ಟೆನೂ ಸಹ ಇಕ್ಕಿತ್ತು. 2 ಮೊಟ್ಟೆನೂ ಸಹ ತುಂಬ ಚೆನ್ನಾಗೇ ಇತ್ತು. ಒಳಗಡೆ ಯಾವುದೇ ಥರ ನೀರು ಮೊಟ್ಟೆ ಥರ ಏನೂ ಇಕ್ಕಿರಲಿಲ್ಲ. ಹೊಡೆದು ನೋಡಿದಾಗ ಚೆನ್ನಾಗೇ ಇತ್ತು ಮೊಟ್ಟೆ. ನೋಡೋಣ ಈಗ ಜಸ್ಟ್ ಅದಕ್ಕೆ ಫಸ್ಟ್ ಹೆಣ್ಣಕ್ಕಿಗಳನ್ನೆಲ್ಲ ಬಿಟ್ಕೊಂಡಿದ್ದೇನೆ. ನೆಕ್ಸ್ಟು ಗಂಡಕ್ಕಿಗಳನ್ನೆಲ್ಲ ಬಿಟ್ಕೊಬೇಕು. ಈಗ ಇದಕ್ಕೆಲ್ಲ ನೀರೆಲ್ಲ ನೀಟಾಗಿ ಇಕ್ಕಿ ಆಲ್ರೆಡಿ ಗೂಡಲ್ಲೂ ತೋರಿಸಿದ್ದೀನಿ. ಇನ್ನೊಂದ್ಸಲಿ ಯಾವ್ದಾರು ಅಕ್ಕಿ ಕುಡಿಯೋಂಗಿದ್ರೆ ನೀರು ಕುಡೀಲಿ. ಓಕೆನಾ? ನೋಡ್ಬೋದು ನೆಕ್ಸ್ಟ್ ಜೊತೆ ಹಾಕೋದಕ್ಕೆ ಟ್ರೇಸ್ಗಳೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ನೀಟಾಗೆ ವಾಶ್ ಎಲ್ಲ ಮಾಡಿ ಜೋಡಿಸ್ಕೊತಾ ಇದ್ದೀನಿ. ಎಲ್ಲನೂ ಈಗಲೇ ಮುಂದೆ ಇಕ್ಕೊಂಡ್ರೆ ನೆಕ್ಸ್ಟ್ ಆರಾಮಾಗಿ ನಮಗೂ ಸೆಟ್ ಆಗುತ್ತೆ ಜೊತೆ ಹಾಕೊಳ್ಳೋದಕ್ಕೆಲ್ಲ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಜೊತೆದು ಅಕ್ಕಿಗಳ್ದು ಕಣ್ಣನ ವೀಡಿಯೋ ಎಲ್ಲ ನಿಮ್ಗೆ ಮಾಡಿ ತೋರಿಸ್ತೀನಿ ಅಂತಂದಿದ್ದೀನಿ. ನಾಳೆ ಆದರೆ ಗಿವ್ ಅವೇ ಅಕ್ಕಿ ಜೊತೆ ಈ ಅಕ್ಕಿಗಳ್ದು ಸಹ ಕಣ್ಣನ ವಿಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ. ಮಿಸ್ ಮಾಡೋಕ್ಕೋಗಲ್ಲ. ಗಿವ್ ಅವೇ ಚಾಲೆಂಜು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂಸ್ ಆಗಿ ಲಾಸ್ಟ್ ತನಕ ನೋಡ್ತಿರೋ ಅವ್ರಿಗೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಹಾಗೆ ಇನ್ನು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಯಾರನ್ನೂ ಫಾಲೋ ಮಾಡಿಲ್ವೋ ಅವ್ರಿಗೆಲ್ಲ ಅಬೌಟ್ ಸೆಕ್ಷನಲ್ಲಿ ನನ್ನ ವಾಟ್ಸಪ್ ಲಿಂಕು ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಹೋಗಿ ನನ್ನ ಫಾಲೋ ಮಾಡ್ಬೋದು. ಫಾಲೋ ಮಾಡೋದ್ರಿಂದ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಅಪ್ಡೇಟ್ ಆಗ್ತಾ ಇರ್ತೀನಿ. ಯಾರು ತಗೊಳ್ಳೋರು ಮತ್ತು ಏನಾರು ನಾನು ಸೇಲ್ ಮಾಡೋ ಅಕ್ಕಿಗಳು ಎಲ್ಲನೂ ಸಹ ನಾನು ಇನ್ಸ್ಟಾಗ್ರಾಮಲ್ಲೂ ಮತ್ತು ಯೂಟ್ಯೂಬಲ್ಲಿ ಹಾಕೋದ್ರಿಂದ ನಿಮಗೆ ಬೇಗ ತಲುಪುತ್ತೆ. ನೋಟಿಫಿಕೇಶನ್ ಯಾರು ಆನ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಆನ್ ಮಾಡಿಕೊಂಡ್ರೆ ನಾನು ಪ್ರತಿಯೊಂದು ಹಾಕೋ ವೀಡಿಯೋನು ನಿಮಗೆಲ್ಲ ಅಪ್ಡೇಟ್ ಸಿಗುತ್ತೆ. ಹಾಗೆ ನೋಡ್ಬೋದು ಟ್ರೇಗಳೆಲ್ಲ ಎತ್ತಿಕ್ಕಿದ್ದೀನಿ. ಈಗ ಅಲ್ಲಿರೋ ಸಿಂಗಲ್ ಅಕ್ಕಿಗಳು ಮತ್ತು ಈ ಕಡೆ ಗಂಡಕ್ಕಿಗಳನ್ನೆಲ್ಲ ಈಚೆಗೆ ಬಿಟ್ಕೊಬೇಕು. ಇವನ್ನೆಲ್ಲ ಹಾಕ್ಕೊಂಡು ಹೊರಗಡೆ ಬಿಡ್ಕೊತೀನಿ. ನಾಳೆ ಉಡನ್ ಮಾಡೋದು ಮತ್ತು ಗಿವ್ ಅಕ್ಕಿನ ನಿಮಗೆ ತೋರಿಸ್ತೀನಿ. ಓಕೆನಾ? ಇಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡಬೇಕಿತ್ತು. ತುಂಬ ಜನ ಅಂದರೆ ಬಂದ ಜೊತೆ ಅಕ್ಕಿಗಳನ್ನ ಕೇಳ್ತಾ ಇದ್ದೀರಾ. ಆದಷ್ಟು ಆದರೆ ನಾಳೆನೇ ಒಂದೇ ವಿಡಿಯೋದಲ್ಲಿ ಲಾಂಗ್ ವಿಡಿಯೋ ತೊಗೊಂಡು ನಿಮಗೆ ನಮ್ಮ ಅಕ್ಕಿ ಯಾವುದು ಸೀಲಿಗೆ ಬಿಟ್ಟಿದ್ವಿ ಮತ್ತು ಗೆದ್ದಿರೋ ಅಕ್ಕಿದು ಪ್ರೈಸು ಆದರೆ ಎಲ್ಲನೂ ಸಹ ಅಪ್ಡೇಟ್ ಕೊಡ್ತೀನಿ ನಾನು. ಓಕೆನಾ? ಆದಷ್ಟು ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಮಗೆ ಫಸ್ಟ್ ಪ್ರೈಸ್ ಬಂದಿರೋದಾಗಿರ್ಬೋದು ಮತ್ತು ಸೆಕೆಂಡ್ ಪ್ರೈಸು ಮತ್ತು 5th 9th ಪ್ರೈಸ್ ಬಂದಿದೆ ಕಟ್ಟಿರೋ ಟೂರ್ನಿಮೆಂಟಲ್ಲಿ. ಕಮೆಂಟ್ ಮಾಡಿದ್ರೆ ಆದಷ್ಟು ನಾಳೆ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಗಿವ್ ಅವೇ ಕೊಡ್ತಾ ಇರೋ ಅಕ್ಕಿ ಪ್ರೆಸೆಂಟ್ ಅಕ್ಕಿ 3 ಚಿಲ್ಲರೆ ಆಡಿರೋ ಅಕ್ಕಿ ರೆಕ್ಕೆಲ್ಲ ಹೊಡೆದಿಕ್ಕಿದ್ದೀವಿ. ಬಿಟ್ಕೊಳ್ಳೋರು ನೆಕ್ಸ್ಟ್ ವರ್ಷ ಆರಾಮಾಗಿ ಅಕ್ಕಿ ಬಲ್ತಿರುತ್ತೆ, ಆರಾಮಾಗಿ ಬಿಟ್ಕೊಬೋದು, ಅದ್ರದ್ದೇನು ತೊಂದರೆ ಇರಲ್ಲ. ನಾನು ಅಷ್ಟೇ ಇನ್ನೊಂದು ವಿಚಾರ ಏನು ಅಂದರೆ ರಾಗಿ ಯಾರ್ಯಾರು ಅಕ್ಕಿಗಳ್ಗೆ ಹಾಕ್ತಿರ್ತೀರೋ ಆದಷ್ಟು ಪ್ಲೀಸ್ ಏನು ಮಾಡಿ ಅಂದರೆ ತೊಳ್ದು ನೆನೆಸಿ ಇಕ್ಕಿ ರಾಗಿನ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂತಂದರೆ ಅಕ್ಕಿಲಿ ಏನಂದರೆ ಒಟ್ಟರಾಗಿಗಳಾಗಿರ್ಬೋದು ಧೂಳು ನಾವು ಕ್ಲೀನ್ ಮಾಡಿಸಿದ್ರು ಸಹ ಎಷ್ಟು ಧೂಳಿದೆ ಅಂತಂದರೆ ಇವತ್ತು ನಾನು ಆದಷ್ಟು ನಾನು ಸ್ವಲ್ಪನೇ ನಾನು ಕ್ಲೀನ್ ಮಾಡಿಸ್ಕೊಂಬಂದಿದ್ದೆ, ಅದಾಗ್ತಾ ಇಲ್ಲ, ತೊಳ್ದು ಹಾಕ್ತಾ ಇದ್ದೀನಿ. ಆದಷ್ಟು ತೊಳ್ದು ಹಾಕಿ ಟ್ರೈ ಮಾಡಿ. ಯಾಕೆಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಕ್ಲೀನ್ ಮಾಡಿಸ್ಕೊಂಬಂದಿರೋ ರಾಗಿನೂ ಸಹ ಯಾವ ಥರ ಗಲೀಜಿರುತ್ತೆ ಅಂತ. ಬನ್ನಿ ಅಕ್ಕಿಗಳಿಗೆಲ್ಲ ನೀರು ಇಕ್ಕೋಣ. ಓಕೆ, ಈಗ ನೀರು ಇಕ್ಕೋಣ. ಯಾವ್ದು ಅಕ್ಕಿಗಳಾರ ಕುಡಿಯೋವಿದ್ರೆ ಎಲ್ಲ ನೀರು ಕುಡ್ಕೊಳ್ಳಿ. ಇವೆಲ್ಲ ಹುಳ್ಳಿಕಾಳು ಹಾಕಿದ್ದೀನಲ್ಲ, ಸ್ವಲ್ಪ ನೀರು ಕುಡ್ಕೊಂಡ್ರೆ ನೋಡ್ಬೋದು ಪಟ ಒಳ್ಳೆ ಸೈಜಿಗೆ ಬರ್ತಾಯಿದೆ. ನೋಡೋಣ, ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ರೆಕ್ಕೆ ಹೊಡೆದು ಬಾಲ ಹೊಡೆದು ಇಕ್ಬಿಟ್ಟಿದ್ದೀವಿ. ಯಾಕೆಂದರೆ ಸ್ವಲ್ಪ ರೆಕ್ಕೆ ಎಲ್ಲ ಸುಟ್ಟೋದಂಗೆ ಆಗಿತ್ತು, ಅದಕ್ಕೋಸ್ಕರ ಅದೊಂದೇ ಕಾರಣಕ್ಕೆ ಹೊಡೆದು ಇಕ್ಕಿದ್ದೀವಿ. ತಾರದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ ವಿಡಿಯೋ.
ಮಾಡ್ತೀನಿ ಅದರದ್ದು. ಈಗ ಒಂದು ಸೆಟಪ್ ಮಾಡ್ಕೊತೀನಿ ಇಲ್ಲಿ. ಜೊತೆ ಅಕ್ಕಿಗಳನ್ನೆಲ್ಲ ಬಿಟ್ಟು ನಾನು ಯಾವ ಥರ ಪೇರ್ ಮಾಡ್ತಿರೋ ಅದನ್ನು ಬಿಟ್ಟು ತೋರಿಸೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಬೇಕಾಗುತ್ತೆ. ಅದೆಲ್ಲ ಸೆಟಪ್ ಮಾಡ್ಕೊಂಡು ನೀಟಾಗಿ ನಿಮಗೆ ವೀಡಿಯೋ ಮಾಡ್ತೀನಿ. ಆಗ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ವೀಡಿಯೋ ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ. ನೋಡ್ಬೋದು ಇಲ್ಲಿ ಟಾರ್ಪಲ್ ಕಟ್ಟಿದೆ, ಎಲ್ಲ ಬಿಚ್ಚಿ ಎಲ್ಲ ಹಾಕಿದ್ದೀನಿ. ಗಾಳಿ ಪಡ್ತಕ್ಕೆ ಏನೂ ನಿಲ್ತಾ ಇಲ್ಲ, ಎಲ್ಲ ಹರಿದೋಗ್ತಾ ಇದೆ. ನೋಡ್ಬೋದು ಈಗ ಬಟ್ಟೆ ಥರ ಮಾಡಿ ಮುಚ್ತಾ ಇದ್ದೀನಿ. ಸದ್ಯಕ್ಕೇನು ಮಳೆ ಇಲ್ಲ, ವೆದರ್ ಚೇಂಜ್ ಆಗ್ತಾ ಇದೆ. ಪ್ಲೀಸ್ ಎಲ್ಲರೂ ಏನು ಮಾಡಿ ಅಂತಂದರೆ, ಎಲ್ರಿಗೂ ಗೊತ್ತಿರುತ್ತೆ ಟೆಟ್ರೋಸೈಕ್ಲಿನ್ ಅನ್ನೋದು ಒಂದು ಪೌಡ್ರ್ ಬರುತ್ತೆ. ನೆನೆ ಎಲ್ಲ ಸ್ವಲ್ಪ ಬಿಸಿಲಿತ್ತು, ಇವತ್ತು ನೋಡ್ರೆ ಮಳೆ ಒಂದು ರೌಂಡ್ ಹೊಡೆದೋಯ್ತು. ಅದೇ ಥರ ಏನು ಮಾಡೋದು ಅಂದರೆ ಅಕ್ಕಿಗಳಿಗೆ ಸ್ವಲ್ಪ ಕಾಯಿಲೆ ಬರೋದು ಚಾನ್ಸಸ್ ತುಂಬ ಇರುತ್ತೆ ಈ ವೆದರ್ ಸೀಸನಲ್ಲಿ. ಆದಷ್ಟು ಟೆಟ್ರೋಸೈಕ್ಲಿನ್ ಎಲ್ಲ ಮನೇಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಸಿನೀರು ಜೊತೆ ಅಕ್ಕಿಗಳಿಗೆ ಜ್ವರ ಇದ್ದರೂ ಸರಿ ಇಲ್ಲ ಅಂದರೂ ಸರಿ ಒಂದು ಟೈಮ್ ತೋರಿಸ್ಕೊಂಬರೋದ್ರಿಂದ ಏನಾಗಲ್ಲ, ಅಕ್ಕಿ ಹೆಲ್ತು ಸಹ ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.